ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತಿಂದ ನಾನು ಡೈಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ಚೈತ್ರ ದನಿ ಕನ್ನಡ ವ್ಲಾಗ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದನಿಕಾಗೆ ಎವ್ರಿ ಇಯರ್ ಡಿಸೆಂಬರಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಈ ಇಯರ್ ಕೂಡ ಡಿಸೆಂಬರ್ ಬಂದಲ್ವಾ, ಸೊ ಹಂಗಾಗಿ ಕಲ್ಚರಲ್ ಪ್ರೋಗ್ರಾಮ್ ಶುರುವಾಗಿದೆ. ಅವಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಹಂಗಾಗಿ ಅವಳಿಗೆ ಬಂದಿರೋ ಫ್ಯಾನ್ಸಿ ಡ್ರೆಸ್ ಬಂದುಬಿಟ್ಟು ಕಂಸಾಳೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಇದು ಇನ್ಸ್ಟ್ರೂಮೆಂಟ್ ಬೇಕಾಗುತ್ತೆ. ಅದನ್ನು ನಾನು ಇವತ್ತು ಮೀಶೋಲ್ಲಿ ಬುಕ್ ಮಾಡಿದ್ದೀನಿ. ಅದು ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಈಗ ಓಪನ್ ಮಾಡ್ತಾ ಇದ್ದೀನಿ. ಅಮ್ಮ ನಿಮಗೆ ಇದು ಬೇಡ? ಇದು ಆ್ಯಕ್ಚುಲಿ ಕಂಸಾಳೆಗೆ ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಇನ್ನೊಂದಿಷ್ಟು ಇಷ್ಟ ಅಂತ ಹೇಳ್ಬಿಟ್ಟು ದನಿಕಾಗಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ಬೈ ಮಾಡಿದೆ ನಾನು. ಇದಕ್ಕೆ ನಿಮಗೆ ಇಲ್ಲಿಟ್ಕೋಬೇಕು. ಇಲ್ಲಿಟ್ಕೋ ಇಲ್ಲಿಟ್ಕೋ ಇದನ್ನ ಇಟ್ಕೋ ಅಷ್ಟೇ. ಇದನ್ನ ಇಟ್ಕೋ ಅಲ್ಲ. ಕೈ ಹೊಡ್ಕಂತೀಯ ಚಿನ್ನ. ಇಲ್ಲಿಟ್ಕೋಬೇಕು. ಇದನ್ನ ಇಲ್ಲಿಟ್ಕೋ. ಕೈ ಹೊಡ್ಕೊಂತೀರಾ? ಇಲ್ಲಿ ಇಟ್ಕೊಳ್ಳಿ. ದಾರ ಇಟ್ಕೊ. ಇಲ್ಲಿ ಇಟ್ಕೊ ಮಗ್ನೆ. ಎಲ್ಲೆಲ್ಲಿ ದಾರ ಇಟ್ಕೊ. ಸುಮ್ಮನೆ ಇಟ್ಕೊ. ಇದು ಇಟ್ಕೋ ಅಷ್ಟೇ. ಹಿಂಗೆ ಇಟ್ಕೋ. ಇದು ಇಟ್ಕೊಳ್ಳೋ. ಈ ದಾರ ಇಟ್ಕೊ. ಆ್ಯಕ್ಚುಲಿ ಅವಳು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಇದು
ಬಟ್ ಅವ್ರು ಇಷ್ಟಪಡ್ತಾ ಇರೋದು ಅದೇ. ಧನಿಕಾಗೆ ಇಲ್ಲಿ ಯೂಟ್ಯೂಬಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಇರುತ್ತೆ ಡ್ಯಾನ್ಸು ಅಂತ ಹೇಳ್ಬಿಟ್ಟು. ಅದನ್ನು ನೋಡಿ ಅವಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಇನ್ನೂ ತುಂಬ ದಿನ ಇದೆ. ಈಗಲಿಂದ ಪ್ರಾಕ್ಟೀಸ್ ಮಾಡಿದ್ರೆ ಅವಳಿಗೆ ಡ್ಯಾನ್ಸ್ ಇಲ್ಲ, ಆ್ಯಕ್ಚುಲಿ ಫ್ಯಾಷನ್ ಶೋ ಅಷ್ಟೇ ಇರೋದು. ಇಂಡಿಯನ್ ಡ್ಯಾನ್ಸ್ ಫಾರ್ಮ್ಸಲ್ಲಿ ಮಾಡ್ತಾ ಇದ್ದಾರೆ ಅವರು. ಸೊ ಹಂಗಾಗಿ ಸ್ವಲ್ಪ ಇವಳಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ತುಂಬ ಈಸಿ ಆಗುತ್ತೆ ಅವಳಿಗೆ. ಅಕಸ್ಮಾತಲ್ಲಿ ಏನಾದರೂ ಸಾಂಗ್ ಏನಾದರೂ ಹಾಕಿದ್ರೆ ಇವಳು ಒಂದು ಸ್ವಲ್ಪ ಸ್ಟೆಪ್ಸ್ ಎಲ್ಲ ಹಾಕ್ಬೋದು ಅನ್ನೋ ಇದಕ್ಕೆ ನಾನು ಇವಳಿಗೆ ಯಾವ ಥರ ಇರುತ್ತೆ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಅವಳು ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾಳೆ. ಸ್ವಲ್ಪ ಹೊತ್ತು ನಾನು ಕೂಡ ಧನಿಕಾ ಜೊತೆ ಹೇಳ್ಕೊಡ್ತೆ. ಯಾಕಂದರೆ ಅವಾಗಲೇ ಅಲ್ವಾ ಅವ್ರಿಗೂ ಗೊತ್ತಾಗೋದು, ಸುಮ್ಮನೆ ನೋಡಿದ್ರೆ ಏನೂ ಗೊತ್ತಾಗಲ್ಲ. ಸೊ ಹಾಗಾಗಿ ನಾವು ನಿಯರ್ ಬೈ ಇದು ಮಾಡಿ ತೋರಿಸಿದ್ರೆ ಅವ್ರಿಗೆ ಸ್ವಲ್ಪ ಐಡಿಯಾ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ನಾನು ಕೂಡ ಹೇಳ್ಕೊಟ್ಟೆ ಅವಳಿಗೆ ಹಿಂಗೆ ಮಾಡಬೇಕು ಅಂತ. ಬಟ್ ಅವಳಿಗೆ ಎಕ್ಸೈಟ್ಮೆಂಟಲ್ಲಿ ಅವಳೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ಲು. ಏನಿಲ್ಲ, ಅದು ಸ್ವಲ್ಪ ವೆಯ್ಟ್ ಇತ್ತಲ್ಲ, ಹಾಗಾಗಿ ಅವಳು ಕೈಗೆ ಹೊಡ್ಕೊಂಡ್ರೆ ತುಂಬ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ ಧನಿಕಾಗೆ. ಓಕೆ, ಅವಳು ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇರಲಿ. ಟೈಮ್ ಕೂಡ ಆಯಿತು, ಹೋಗಿ ಅಡುಗೆ ಕೂಡ ಮಾಡಬೇಕು ನಾನು. ಆ್ಯಕ್ಚುಲಿ ಹೇಳಿದೆ ಅಲ್ವಾ ಡ್ಯಾನ್ಸ್ ಇದೆ ಅಂತ ಹೇಳ್ಬಿಟ್ಟು. ಕ್ಲಾತ್ ಕೂಡ ತಂದಿಟ್ಕೊಂಡಿದ್ದೀನಿ, ನನ್ನ ಹತ್ರ ಇತ್ತು. ಇದು ಬಂದು ಸಾಟಿನ್ ಕ್ಲಾತು, ಆರೆಂಜು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ಧೋತಿ ಪ್ಯಾಂಟ್ ಅಥವಾ ಟುಲಿಪ್ ಪ್ಯಾಂಟು ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಅದೆರಡು ಸೇಮೇ ಬರುತ್ತೆ. ಸೊ ಟಾಪ್ ಬಂದುಬಿಟ್ಟು ಓವರ್ಲ್ಯಾಪ್ ಶರ್ಟ್ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಚ್ ಮಾಡಿದ್ಮೇಲೆ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದೆರಡು ಕಾಂಬಿನೇಷನ್ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚೆನ್ನಾಗಿರುತ್ತೆ ಅಲ್ವಾ ಇದು ಎರಡು ಕಾಂಬಿನೇಷನ್ನು. ಆ ಡ್ಯಾನ್ಸ್ ಫಾರ್ಮ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಅಡುಗೆ ಮಾಡೋಣ ಅಂತ ಬಂದರೆ ಧನಿಕಾ ಆಲ್ರೆಡಿ ಅಲ್ಲೆಲ್ಲ ಬಿಟ್ಬಿಟ್ಟು ಇಲ್ಲಿ ಅಡುಗೆ ಮನೆಗೆ ಬಂದಿದ್ದಾಳೆ. ಬೆಳಿಗ್ಗೆಯಿಂದ ಧನಿಕಾ ಜೊತೆನೇ ಇದ್ದೆ. ಕ್ಲಾಸ್ಗೆ ಓದಿ ಬಂದು ಅವಳಿಗೆಲ್ಲ ಫ್ರೆಶ್ ಅಪ್ ಮಾಡಿಸಿ ಮಲಗಿಸಿ, ನಾನು ಸ್ವಲ್ಪ ಹೊತ್ತು ಇವತ್ತು ಯಾಕೋ ತಲೆನೇ ಇತ್ತಾಯಿತ್ತು ಅಂತ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ಸೊ ಹಂಗಾಗಿ ಪಾತ್ರೆ ಎಲ್ಲ ತೊಳೆಯೋಕ್ಕಾಗಲಿಲ್ಲ, ಬೆಳಗ್ಗೆ ಹಂಗೆ ಹೋಗಿದ್ದೆ. ಈಗ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಬೇಗ ಬಂದೆ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು. ಪಾತ್ರೆ ತೊಳೆದು ಅಡುಗೆಗೆ ಇಕ್ಕೋಕ್ಕೆಲ್ಲ ಟೈಮ್ ಆಗುತ್ತಲ್ವ, ಅದಕ್ಕೋಸ್ಕರ. ಸೊ ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಧನಿಕಾ ಕೂಡ ಹೋಗಲ್ಲ ಟಿ ವಿ ತುಂಬ ನೋಡೋದಕ್ಕೆಲ್ಲ. ಯಾಕಂದರೆ ಅವಳೊಬ್ಬಳೇ ಕೂತ್ಕೊಂಡ್ರು ಟಿ ವಿ ನೋಡೋಲ್ಲ. ನಾನು ಜೊತೆಗಿದ್ರೆ ಮಾತ್ರ ಅವಳು ಕೂತ್ಕೊಂಡು ಟಿ ವಿ ನೋಡೋದು, ಇಲ್ಲ ಅದಕ್ಕೆ ಕೊಡು ಇದಕ್ಕೆ ಕೊಡು, ನನಗೆ ಚಿನ್ನು ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ. ಇಲ್ಲ ಅಂತಂದರೆ ಸ್ವಲ್ಪ ಹೊತ್ತು ಹೋಮ್ವರ್ಕ್ ಮಾಡ್ತಾಳೆ. ಆಮೇಲಿಂದ ನಾನು ಅಡುಗೆ ಮಾಡೋಕ್ಕೆ ಬಂದರೆ ಅವಳು ಕೂಡ ಬಂದಳು. ಈಗ ತಾನೇ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾಳೆ, ಇದ್ರ ಮೇಲೆ ಕೂತ್ಕೋತೀನಿ ಅಂತ ಹೇಳ್ಬಿಟ್ಟು. ಶಾವಿಗೆ ಬಾತ್ ನೋಡಿದ್ಲು. ಆ್ಯಕ್ಚುಲಿ ಬೆಳಿಗ್ಗೆ ಮಾರ್ನಿಂಗ್ ಬಂದುಬಿಟ್ಟು ಶಾವಿಗೆ ಬಾತ್ ಮಾಡಿದ್ದೆ. ಸೊ ಅವಳು ತಿಂದಿದ್ಲು. ಅವ್ಳಿಗೇನು ಅಂತಂದರೆ ಕೆಲವೊಂದು ಫೇವ್ರೆಟ್ಸ್ ಫುಡ್ ಇದ್ದಾವೆ, ಅದನ್ನು ಯಾವಾಗ ಮಾಡಿಕೊಟ್ರು ಎಷ್ಟು ಟೈಮ್ ಬೇಕಾದರೂ ತಿಂತಾಳೆ. ಚಪಾತಿ ಈ ಥರ ಎಲ್ಲ, ಚಪಾತಿ ಶಾವಿಗೆ ಬಾತು ಈ ಥರದ್ದೆಲ್ಲ 3 ಟೈಮು ಕೊಟ್ಟರು ತಿಂತಾಳೆ ಅವಳು. ರೊಟ್ಟಿ, ದೋಸೆ, ಚಪಾತಿ, ರಾಗಿ ಅಂಬಲಿ ಅಂತ ಅಂದರೆ ಇದನ್ನೂ ಫೇವ್ರೇಟ್ ಅವಳಿಗೆ. ಸೊ ಹಂಗಾಗಿ ಈಗ ತಾನೇ ಸ್ವಲ್ಪ ಇತ್ತಲ್ಲ ಅಂತೇಳ್ಬಿಟ್ಟು ಬಿಸಿ ಮಾಡಿ ಇಟ್ಟಿದ್ದೆ ಅಲ್ಲಿ ಈಗ ತಾನೇ. ಅದಕ್ಕೆ ಅಮ್ಮ ನಾನು ಇದನ್ನು ತಿಂತೀನಿ ಅಂತ ಹೇಳ್ಬಿಟ್ಟು ತಿಂದ್ಕೊಂಡು ಕೂತ್ಕೊಂಡಿದ್ದಾಳೆ. ನನ್ನ ಹತ್ರ ಮಾತಾಡಿಕೊಂಡು ಆಟ ಆಡಿಕೊಂಡು ತಿಂದ್ಕೊಂಡು.
ಸೊ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಅದಕ್ಕೆ ಹಸಿ ಕಾಳಿದು ತೊಗರಿ ಕಾಳು. ಸೊ ಅದಕ್ಕೆ ಒನ್ ಟೈಮ್ಗೆ ಸಪ್ ನೀರು ಮಾಡಿಬಿಡೋಣ, ಬೇಗನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆಲ್ರೆಡಿ ಅನ್ನ ರೆಡಿಯಾಗಿದೆ. ಈಗ ಸಪ್ ನೀರಿಗೆ ಇಟ್ಟರೆ ಇದು ಬೇಗ ಕೂಗಿದ್ರೆ ಬೇಗ ಸಪ್ ನೀರು ಕಲಿಸ್ಬೋದು. ಆಲ್ರೆಡಿ ಕೂಗ್ತು ಇದು. 1 ವಿಜಿಲ್ ಅಥವಾ 2 ವಿಜಿಲ್ ಕೂಗಿಸ್ಕೊಂಡ್ರೆ ಆಯಿತು. ದನಿಕಾ ತಿಂದ್ಬಿಟ್ಟು ಬಂದು ಇಲ್ಲಿ ಆಟ ಆಡ್ತಾಯಿದ್ಲು. ಏನು ಮಾಡ್ತಾಯಿದ್ದಾಳೆ ನೋಡೋಣ ಅಂತ ಬಂದೆ. ಅದನ್ನೆಲ್ಲ ಯಾವ ಥರ ಮಾಡಿಕ್ಕಿದ್ದಾಳೆ. ಟಿ ವಿ ನೋಡಿಕೊಂಡು ಆಟ ಆಡ್ಕೊಂಡು ತಿನ್ಕೊಂಡಿದ್ದಾಳೆ. ಈಗ ನನಗೆ ಆಟ ಆಡಿಸ್ಕೊಂಡು ತೋರಿಸ್ಕೊಳಕ್ಕೆ ಹೋಗಿ ಈಗ ಹೊಡ್ಕೊತಾಳೆ. ಅದಕ್ಕೆ ಆದಷ್ಟು ಅವಳ ಜೊತೆಗೆ ಇರ್ತೀನಿ ನಾನು. ನೋಡಿ ಈಗ ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಿ ಹೊಡ್ಕೊತಾಳೆ. ಯಾಕಂದರೆ ಅದು ಸ್ವಲ್ಪ ವೆಯ್ಟ್ ಇದೆ, ಶಾರ್ಪ್ ಇದೆ ಅಲ್ವಾ, ಅದಕ್ಕೆ ಏನಾದರೂ ಮಾಡಿಕೊಂಡ್ರೆ ಅಂತ ಸ್ವಲ್ಪ ಭಯ. ಹಾಗಾಗಿ ಅವಳಿಗೆ ಅದನ್ನು ಕೊಟ್ಟಿದ್ದೀನಿ ಅಂತ ಅಂದರೆ ಅವಳ ಜೊತೆಗೆ ಇರ್ತೀನಿ ನಾನು ಆಲ್ಮೋಸ್ಟ್ ಆಲು. ಅವಳಿಗೆ ಹೇಳ್ಕೊಡ್ತಾ ಇದ್ದೀನಿ ಯಾವ ಥರ ಇಟ್ಕೊಳ್ಳೋದು ಹೆಂಗೆ ಅಂತ ಹೇಳ್ಬಿಟ್ಟು. ಅವಳಿಗೆ ಯಾವುದಾದ್ರೂ ಹೊಸ್ದಾಗಿ ನೋಡಿದ್ರೆ ಇದು ಹೆಂಗೆ, ಅದು ಯಾಕೆ ಹಂಗೆ ಅಂತೆಲ್ಲ ಪ್ರಶ್ನೆಗಳು ಕೇಳಿಕೊಂಡು ಕಲ್ತ್ಕೊತಾಳೆ. ಬೇಗ ಏನೋ ಇಷ್ಟಪಟ್ಟು ಕಲ್ತ್ಕೊತಾಳೆ ಯಾವುದನ್ನ ಆಗಲಿ. ಆಲ್ರೆಡಿ ಪರವಾಗಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ ಇಟ್ಕೊಳ್ಳೋಕೆ ಕೂಡ ಬರ್ತಾ ಇರಲಿಲ್ಲ. ಹಿಂಗೋ ಈಗ ಸ್ವಲ್ಪ ಇಟ್ಕೊಳ್ಳೋದಾದರೂ ಕಲ್ತಿದ್ದಾಳೆ. ನೋಡೋಣ, ಅಷ್ಟರೊಳಗಡೆ ಸ್ವಲ್ಪ ಕಲ್ತ್ರೆ ನೋಡೋಣ. ಆದರೆ ಡ್ಯಾನ್ಸ್ ಕೂಡ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಾನು ಅದನ್ನು ಇನ್ಸ್ಟ್ರೂಮೆಂಟ್ನ ಮಾಡಬೇಕಂತೆ. ಅವಳು ಡ್ಯಾನ್ಸ್ ಆಡ್ತಾಳಂತೆ. ಅದಕ್ಕೆ ನನ್ನ ಕೈಲಿ ಕೊಟ್ಟು ಹೋಗಿದ್ದಾಳೆ. ನಾನು ಹಿಂಗೆ ಡ್ಯಾನ್ಸ್ ಆಡ್ತೀನಿ ಅಮ್ಮ, ನೀನು ಹೊಡಿತಾ ಇರೋ ಅದನ್ನು ಅಂತೇಳ್ಬಿಟ್ಟು ಕೊಟ್ಟೋಗಿ ಅವಳು ಅಲ್ಲಿ ನೋಡಿಕೊಂಡು ಇಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಅವಳಿಗೆ ಆಲ್ರೆಡಿ ಅಲ್ಲಿ ಸಾಕಾಯಿತು. ಅಷ್ಟರಲ್ಲಿ ಬರೆಯೋಕ್ಕೆ ಕೂತ್ಕೊಂಡಿದ್ಲು. ಅಷ್ಟರಲ್ಲಿ ಅವರಪ್ಪ ಕೂಡ ಬಂದರು. ಅದಕ್ಕೆ ಅವರಪ್ಪನ ಹತ್ರ ಮಾತಾಡ್ತಾ ಇದ್ದಾಳೆ. ಎಲ್ಲೋಗಿದೆ, ಏನು ಮಾಡಿದ್ದೆ ಅಂತೆಲ್ಲ ಕೇಳಿಕೊಂಡು ಅವರಪ್ಪನ ಜೊತೆಗೆ ಮಾತಾಡ್ತಾ ಇದ್ದಾಳೆ. ನೋಡಿ ದನಿಕಾ ಯಾವ ಸ್ಟೈಲಲ್ಲಿ ಕೂತ್ಕೊಂಡು ಬರೀತಾಳೆ. ಅವಳಿಗೆ ಈ ಟಿ ವಿ ನೋಡದೇ ಇದ್ದಾಗ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದ್ರು ಕೂತ್ಕೊಂಡು ಏನಾದರೂ ಒಂದು ಬರಿತಾ ಇರ್ತಾಳೆ, ಇಲ್ಲ ಕ್ರಯಾನಲ್ಲಿ ಕಲರಿಂಗ್ ಮಾಡ್ತಾ ಇರ್ತಾಳೆ. ಒಟ್ನಲ್ಲಿ ನೀಟಾಗಿ ಮಾಡ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಒಟ್ನಲ್ಲಿ ಮಾಡ್ತಾ ಇರ್ತಾಳೆ. ಅದಕ್ಕೆ ಈಗ ಅವ್ರ ಅಪ್ಪನ ಹತ್ರ ತೊಗೊಂಡು ಹೋಗ್ತಾ ಇದ್ದಾಳೆ. ಹೇಳ್ಕೊಡು ಅಂತ ಹೇಳ್ಬಿಟ್ಟು ಅವರಪ್ಪ ಏನದು ಏನು ಮಾಡ್ತೀಯಾ ಅಂತ ಕೇಳಿ ಹೋದರು ಅವರು. ಅದಕ್ಕೆ ನೀನೇ ಹೇಳ್ಕೊಡು ಅಂತ ಹೇಳ್ಬಿಟ್ಟು ತಗೊಂಡೋಗಿ ಕೊಡ್ತಾ ಇದ್ದಾಳೆ ಅವರಪ್ಪನಿಗೆ. ಈಗ ಅವ್ರು ಬಂದ್ರಲ್ಲ, ಹಂಗೆ ಮುದ್ದೆ ಕೂಡ ಇಟ್ಟಿದ್ದೀನಿ. ಬಿಸಿ ಬಿಸಿ ತಿಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಪ್ ನೀರು ಕಾಯಿಸಿಕ್ಕಿದ್ದೀನಿ. ಹುಣ್ಸೆಹಣ್ಣೇನು ಹಾಕಿದ್ದೀನಿ. ಮತ್ತು ಒಗ್ಗರಣೆಗೆ ಏನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದೇನಿಲ್ಲ, ಸಿಂಪಲಾಗಿ ಆಗೋಗುತ್ತೆ, ಬೇಗನೂ ಆಗೋಗುತ್ತೆ. ಆಲ್ರೆಡಿ ಅನ್ನ ಆಗಿದೆ ಅಲ್ವಾ. ಈಗ ಅದಕ್ಕೆ ಸ್ವಲ್ಪ ಸಾಂಬಾರಿಗೆ ಮೆಣಸಿನ್ಕಾಯಿ ಹುರ್ಕೋಬೇಕು. ಅದು ಹಸಿದಾದರೂ ಹಾಕ್ಬೋದು, ನಾವು ಒಣಗಿರೋ ಮೆಣಸಿನ್ಕಾಯಿ ಆದರೂ ಹಾಕ್ಬೋದು. ಅದು ನಮ್ಮ ಚಾಯ್ಸು. ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೊಬೇಕು. ಈಗ ಮೆಣಸಿನ್ಕಾಯಿ ಹುರ್ಕೊಂಡಿದ್ದಾಯಿತು. ಹಾಗೆ ಈಗ ಹಂಗೆ ಅದು ಸ್ವಲ್ಪ ತಣ್ಣಗಾಗಲಿ. ಅಷ್ಟರೊಳಗೆ ಇಲ್ಲಿ ಕಾಳು ಕೂಡ ಒಗ್ಗರಣೆ ಮಾಡ್ಕೊಬಿಡೋಣ. ಅಷ್ಟರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಮೂಲಿ ಒಗ್ಗರಣೆ ಹಾಕ್ಕೊತೀನಿ. ಸಾಸಿವೆ, ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕಾಯಿ, ಕಾಳು ಇಷ್ಟು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೋಬೇಕು. ಕಾಳು ಕೂಗಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ, ಹಾಗಾಗಿ ಟೇಸ್ಟ್ ನೋಡಿಕೊಂಡು ಈಗ ಒಂದು ಸ್ವಲ್ಪ ಕಾಳಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬಾಡಿದ್ದಾದಮೇಲೆ ಸ್ವಲ್ಪ ಕಾಳು ಹಾಕ್ಕೊಂಡು ಕಾಯಿ ಹಾಕ್ಕೊಂಡು ಬೆರೆಸ್ಕೊಂಡ್ರೆ ಒಗ್ಗರಣೆ ಕಾಳು ರೆಡಿಯಾಗುತ್ತೆ. ಇಲ್ಲ ಹಂಗೆ ಬೇಕಾದರೂ ನಾವು ತಿನ್ಕೋಬೋದು, ಬಟ್ ಒಗ್ಗರಣೆ ಹಾಕ್ಕೊಂಡ್ರೆ ನನಗಿಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ಕೊತೀನಿ ಅಷ್ಟೇ. ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಒಂದೇ ಟೈಮ್ಗಲ್ವಾ, ಅದಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡ್ಕೊಂಡಿದ್ದೆ ಅಷ್ಟೇ. ಸಾಕಾಗುತ್ತೆ ಎಷ್ಟು ನಮಗೆ ಮೂವರ್ಗೂ.
ಈಗ ಕಾಳು ಒಗ್ಗರಣೆ ಆಯಿತು, ಹಾಗೆ ಮುದ್ದೆಗೆ ಇಡ್ತಾಯಿದ್ದೀನಿ. ನಾನು ಬಾಣಲೆಯಲ್ಲೇ ಮುದ್ದೆ ಮಾಡೋದು. ಸ್ವಲ್ಪ ನೀರು ಇಕ್ಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ತೀನಿ. ಮುದ್ದೆ ಸ್ಮೂತಾಗಿ ಬರುತ್ತೆ, ಗಂಟಾಗಲ್ಲ ಅಷ್ಟಾಗಿ. ಅಷ್ಟರಲ್ಲಿ ಇಲ್ಲಿ ಸಾಂಬಾರೆಲ್ಲ ಕಲಿಸ್ಕೊಂಬಿಟ್ರೆ ಬೇಗ ಮುದ್ದೆ ಆಗೋಗುತ್ತೆ. ಮುದ್ದೆ ಬಾಣಲೆಯಲ್ಲಿ ಮಾಡಿದ್ರೆ ಬೇಗ ಕೂಡ ಆಗುತ್ತೆ ಮುದ್ದೆ. ಇದು ಕೈಯಲ್ಲೇ ಕಲಿಸ್ಬೇಕು. ನಾನು ಕೈ ಖಾರ ಆಗುತ್ತೆ, ದನಿಕಕ್ಕೆ ಮುಖ ಎಲ್ಲ ತೊಳಿತಾ ಇರ್ತೀನಿ, ಅವಳು ಕೈಯೆಲ್ಲ ಮುಟ್ತಾಳೆ ಅಂತ ಹೇಳ್ಬಿಟ್ಟು. ಮತ್ತು ನನಗೂ ಕೈ ಉರಿ ಸ್ಟಾರ್ಟ್ ಆಗುತ್ತೆ ಅದು. ಹಂಗಾಗಿ ನಾನು ಗುಂಡ್ಕಲ್ಲಲ್ಲಿ ಈ ಥರ ಜಜ್ಕೊತಾ ಇದ್ದೀನಿ. ಅವಾಗೆಲ್ಲ ಕೈಯಲ್ಲೇ ಕಲಿಸ್ಕೊಳೋರು. ಸಪ್ಪೆ ನೀರು ಇರುತ್ತಲ್ಲ ಅದರೊಳಗಡೆ ಹಾಕ್ಬಿಟ್ಟು ಕಲಿಸ್ಕೊಳ್ಳೋರು. ಈಗ ನಾನು ಟೊಮೊಟೊ ಕಾಳು ಎಲ್ಲ ಹೆಂಗೆ ಕಲಿಸ್ಕೊತಾ ಇದ್ದೀನೋ ಹಂಗೆ ಮೆಣಸಿನ್ಕಾಯಿ ಕೂಡ ಕಲಿಸ್ಕೊಳ್ಳೋರು. ಈ ಥರ ಕಲಿಸ್ಕೊಂಡ್ರೆ ಹಸಿಮೆಣ್ಸಿನ್ಕಾಯಿ ಬೇರೆ ಕೈ ಉರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕಲಿಸ್ತಾ ಇಲ್ಲ, ಅಷ್ಟೇ ಗುಂಡ್ಕಲ್ಲಲ್ಲಿ ಇದು ಮಾಡ್ಕೊತೀನಿ. ಅದೇನಿಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಟೊಮೊಟೊ, ಬದನೆಕಾಯಿ ಮತ್ತು ಕಾಳನ್ನು ಕಿವುಚ್ಕೊಂಡು ಸಪ್ಪೆ ನೀರಿಗೆ ಬೆರೆಸ್ತಾ ಇದ್ದೀನಿ. ಎಲ್ಲನೂ ಸಪ್ಪೆ ನೀರು ಒಳಗಡೆ ಬೆರೆಸ್ಕೊಂಡು ಈಗ ಲಾಸ್ಟಿಗೆ ಹುಣ್ಸೆಹಣ್ಣು ಹುಳಿ ನಮಗೆ ಎಷ್ಟು ಬೇಕೋ ಅಷ್ಟು ಹುಣ್ಸೆಹಣ್ಣು ಹುಳಿ ಹಾಕ್ಕೊತೀವಿ. ಟೊಮೊಟೊ ಬೇರೆ ಹಾಕಿದ್ದೀನಲ್ವ, ಹಂಗಾಗಿ ಹುಳಿ ಸ್ವಲ್ಪ ಕಮ್ಮಿ ಹಾಕ್ಕೊತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಟೇಸ್ಟ್ ನೋಡ್ತೀನಿ. ಉಪ್ಪೆಲ್ಲ ಸರಿಯಾಗಿದೆ, ಖಾರ ಎಲ್ಲ ಸರಿಯಾಗಿದೆ ಅಂತಂದರೆ ಅಷ್ಟೇ ಸಾಕು. ಇಲ್ಲ ಅಂತಂದರೆ ಖಾರ ಕಮ್ಮಿ ಅಂತಂದರೆ ಮೆಣಸಿನ್ಕಾಯಿ ಇನ್ನೊಂದು ಸ್ವಲ್ಪ ಹುರಿದು ಹಾಕ್ಕೋಬೇಕು. ಹುಳಿ ಕಮ್ಮಿ ಅಂದರೆ ಹುಣ್ಸೆಹಣ್ಣು ಹಾಕ್ಕೋಬೇಕು. ಉಪ್ಪು ಕಮ್ಮಿ ಆದರೆ ಉಪ್ಪು ಹಾಕ್ಕೊಳ್ಳೋದು ಅಷ್ಟೇ. ಇಷ್ಟೇ ಈ ಸಾಂಬಾರು ಆಗೋಗುತ್ತೆ. ಒಂದು ಟೈಮಿಗೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಮಾಡಿಕೊಂಡು ಹಸಿ ಕಾಳು ಟೈಮ್ ಬೇರೆ ಅಲ್ವ ಈಗ. ತೊಗರಿ ಕಾಳ್ದಾದರೂ ಅಷ್ಟೇ, ಅಲಸಂದೆ ಕಾಳ್ದು ಯಾವುದಾದ್ರೂ ಹುಳ್ಳಿ ಕಾಳ್ದಾಗಿರ್ಬೋದು, ಎಲ್ಲನೂ ಈ ಥರ ಮಾಡ್ಕೋಬೋದು ನಾವು. ಮುದ್ದೆ ಕೂಡ ರೆಡಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಬೇಗ ಮುದ್ದೆ ಆಯಿತು ಅಂತ. 10 ನಿಮಿಷ ಕಾಲು ಗಂಟೆಯಲ್ಲೆಲ್ಲ ಮುದ್ದೆ ಆಗೋಗುತ್ತೆ ಬೇಗ. ಈಗ ಅವ್ರು ಬರ್ತಾ ಇದ್ದಂಗೆ ಊಟಕ್ಕೆ ಬೇಗ ಬೇಗ ಮುದ್ದೆ ತೊಳ್ಸ್ಕೊಟ್ರೆ ಬಿಸಿ ಬಿಸಿ ಊಟ ಮಾಡ್ಕೊಬೋದು. ಈಗ ಅವರು ಕೂಡ ಊಟಕ್ಕೆ ಬಂದರು. ಸೊ ಹಂಗಾಗಿ ಮುದ್ದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಮುದ್ದೆ ಮಾಡಲ್ಲ ಅಂದವರು ಈ ಥರ ಮಾಡ್ಕೊಂಡು, ಬರಲ್ಲ ಅಂತ ಅಂದವರು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ, ಬೇಗ ಆಗುತ್ತೆ, ಗಂಟು ಇಲ್ದಂಗೆ ಆಗುತ್ತೆ. ನವೀನ್ಗೊಂದು, ದನಿಕಾಗೊಂದು, ನನಗೊಂದು 3 ಮುದ್ದೆ ಮಾಡ್ಕೊತೀನಿ. ಅಮ್ಮ ಇದು ಯಾರಿಗೆ ಅದು ಯಾರಿಗೆ ಅಂತ ಆಲ್ರೆಡಿ ಬಂದಲ್ಲಿ ಸೈಡಲ್ಲಿ ಕೇಳ್ತಾ ಇದ್ದಾಳೆ. ಕೆಲವೊಂದು ಟೈಮು ಅವಳು ಮುದ್ದೆ ಎಲ್ಲ ಊಟ ಮಾಡ್ತಾಳೆ, ಕೆಲವೊಂದು ಟೈಮು ಇಷ್ಟಪಡಲ್ಲ, ಏನಾದರೂ ಬೇರೆ ತಿಂದಿರ್ತಾಳೆ. ಆಗಲೇ ಶಾವಿಗೆ ಬಾತ್ ತಿನ್ನಲಲ್ಲ, ಸೊ ಹಂಗಾಗಿ ಈಗ ಊಟ ಮಾಡ್ತಾಳೆ ಅಲ್ವೋ ಗೊತ್ತಿಲ್ಲ. ನೋಡೋಣ ತಿಂತಾಳೇನೋ, ತಿನ್ಸೋಣ ಅಂತ ತಿನ್ನಕ್ಕೆ ನೋಡಿಸ್ದೆ. ಬಟ್ ಆಲ್ರೆಡಿ ಶಾವಿಗೆ ಬಾತ್ ತಿಂದಿದ್ಲಲ್ಲ, ಹಂಗಾಗಿ ತಿಂತಾ ಇಲ್ಲ ಅವಳು. ಇಲ್ಲ ಅಂತ ಅಂದರೆ ತಿನ್ನೋಳು ಅವಳು. ಸಾಂಬಾರು ತುಂಬ ಚೆನ್ನಾಗಾಗಿದೆ, ಕಾಳು ಕೂಡ ತುಂಬ ಚೆನ್ನಾಗಿದೆ. ಮೂವರು ಕೂತ್ಕೊಂಡು ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ಊಟ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ.